ಎಲ್ಲರಿಗೂ ನಮಸ್ಕಾರ. ನವೋನ್ನತಿ ಎಜುಕೇಶನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬುದ್ಧಿ ಇದ್ದವನು ಯುದ್ಧ ಗೆಲ್ಲುತ್ತಾನೆ, ಗುಣ ಇದ್ದವನು ಮನಸ್ಸನ್ನ ಗೆಲ್ಲುತ್ತಾನೆ, ಆದರೆ ತಾಳ್ಮೆ ಇದ್ದವನು ಜಗತ್ತನ್ನೇ ಗೆಲ್ಲುತ್ತಾನೆ. ಹಾಗಾಗಿ ಪರೀಕ್ಷೆ ತುಂಬಾ ಹತ್ತಿರದಲ್ಲಿದೆ, ಓದೋಕೆ ಆಗುತ್ತೋ ಇಲ್ವೋ ಅಂತ ಹೇಳಿ ಮನಸ್ಸನ್ನ ಕಸಿವಿಸಿ ಮಾಡಿಕೊಂಡು ಭಯದಿಂದ ಸಮಯವನ್ನ ವ್ಯರ್ಥ ಮಾಡದೆ ತಾಳ್ಮೆಯಿಂದ ಇರೋ ಸಮಯವನ್ನ ಸರಿಯಾಗಿ ಬಳಸ್ಕೊಂಡ್ರೆ ಖಂಡಿತ ನಿಮ್ಮ ಪರಿಶ್ರಮಕ್ಕೆ ಸರಿಯಾದ ಫಲ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಪ್ರಾರಂಭ ಮಾಡೋಣ ಬನ್ನಿ. ಇವತ್ತಿನ ಸೆಷನ್ ನಲ್ಲಿ ಕಂಪ್ಯೂಟರ್ ಸಾಕ್ಷರತೆಗೆ ಅಥವಾ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದ ಅಧ್ಯಾಯವಾದ ಇಂಟರ್ನೆಟ್ ಅಥವಾ ಅಂತರ್ಜಾಲ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ವಿಶ್ಲೇಷಣೆಯನ್ನ ನೋಡ್ತಾ ಹೋಗೋಣ. ಈ ಒಂದು ತರಗತಿ PSCR, GPSCR, HSCR ಮತ್ತು VAO ಪರೀಕ್ಷೆಗಳಿಗೆ ತುಂಬಾನೇ ಉಪಯುಕ್ತ ಆಗಿದೆ. ದಯಮಾಡಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆಯನ್ನ ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಇಂಟರ್ನೆಟ್ನ ಪೂರ್ಣ ರೂಪವೇನು? ಆಯ್ಕೆಗಳು ಹೀಗಿವೆ: ಇಂಟರ್ನಲ್ ನೆಟ್ವರ್ಕ್, ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್, ಇಂಟರ್ ನ್ಯಾಷನಲ್ ನೆಟ್ವರ್ಕ್, ಇಂಟರ್ ಲ್ಯಾಂಗ್ವೇಜ್ ನೆಟ್ವರ್ಕ್. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ, ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಅಂತ ಹೇಳಿ. ಇಂಟರ್ನೆಟ್ನ ಒಂದು ಪೂರ್ಣ ರೂಪ ಏನು, ಫುಲ್ ಫಾರ್ಮ್ ಏನು ಅಂತ ಕೇಳಿದ್ರೆ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಅನ್ನೋದು ಇಂಟರ್ನೆಟ್ನ ಒಂದು ಫುಲ್ ಫಾರ್ಮ್ ಆಗಿರುತ್ತೆ. ಪ್ರಪಂಚದಾದ್ಯಂತ ಇರುವ ಲಕ್ಷಾಂತರ ಕಂಪ್ಯೂಟರ್ಗಳನ್ನ ಒಂದಕ್ಕೊಂದು ಸಂಪರ್ಕಿಸುವ ಜಾಗತಿಕ ಜಾಲವನ್ನ ಇಂಟರ್ನೆಟ್ ಅಥವಾ ಅಂತರ್ಜಾಲ ಅಂತ ಹೇಳಿ ಕರಿತಾ ಹೋಗ್ತೀವಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಎರಡನೇ ಪ್ರಶ್ನೆ, ವಿಶ್ವದ ಮೊದಲ ಕಂಪ್ಯೂಟರ್ ನೆಟ್ವರ್ಕ್ ಯಾವುದು? ಆಯ್ಕೆಗಳು ಹೀಗಿವೆ: CS ನೆಟ್, NSF ನೆಟ್, ಆರ್ಪಾ ನೆಟ್, ಇಂಟ್ರಾ ನೆಟ್. ಈ 4 ಆಯ್ಕೆಗಳಲ್ಲಿ ಈ ವಿಶ್ವದ ಮೊದಲ ಕಂಪ್ಯೂಟರ್ ನೆಟ್ವರ್ಕ್ ಯಾವುದು ಅಂತ ನೋಡೋದಾದ್ರೆ ಉತ್ತರ ಆಯ್ಕೆ ಸಿ, ಆರ್ಪಾ ನೆಟ್. ಆರ್ಪಾ ನೆಟ್ ಅನ್ನೋದು ವಿಶ್ವದ ಮೊದಲ ಕಂಪ್ಯೂಟರ್ ನೆಟ್ವರ್ಕ್ ಆಗಿರುತ್ತೆ. ಇನ್ನು ಆರ್ಪಾ ನೆಟ್ನ ಫುಲ್ ಫಾರ್ಮ್ ನ ನೋಡೋದಾದ್ರೆ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ ನೆಟ್ವರ್ಕ್ ಅಂತ ಹೇಳಿ. ಇದು 1969ರಲ್ಲಿ ಅಮೆರಿಕದ ರಕ್ಷಣಾ ಇಲಾಖೆ ಅಭಿವೃದ್ಧಿಪಡಿಸಿದ್ದು ಆಗಿದೆ. ಇನ್ನು ಇದನ್ನ ಇಂಟರ್ನೆಟ್ನ ಮೂಲ ಎಂದು ಪರಿಗಣಿಸಲಾಗುತ್ತೆ. ಹಾಗಾಗಿ ಆರ್ಪಾ ನೆಟ್ನ ವಿಶ್ವದ ಮೊದಲ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಹೇಳಿ ಕರೀತಾರೆ. ಇದಿಷ್ಟು ಎರಡನೇ ಪ್ರಶ್ನೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮೂರನೇ ಪ್ರಶ್ನೆ, HTML ನ ಪೂರ್ಣ ರೂಪ ಏನು? ಆಯ್ಕೆಗಳು ಹೀಗಿವೆ: ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ಹೈಪರ್ ಟೆಕ್ಸ್ಟ್ ಮೆಷಿನ್ ಲ್ಯಾಂಗ್ವೇಜ್, ಹೈಪರ್ ಟ್ರಾನ್ಸ್ಫರ್ ಮೇಲ್ ಲ್ಯಾಂಗ್ವೇಜ್, ಹೈಪರ್ ಟೆಕ್ಸ್ಟ್ ಮಾರ್ಕೆಟಿಂಗ್ ಲ್ಯಾಂಗ್ವೇಜ್ ಅಂತ ಇದೆ. ಈ 4 ಆಯ್ಕೆಗಳಲ್ಲಿ HTML ನ ಪೂರ್ಣ ರೂಪ ಏನು ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನೋದು HTML ನ ಒಂದು ಪೂರ್ಣ ರೂಪ ಆಗಿರುತ್ತೆ. ಇನ್ನು ಈ HTML ನ ಬಗ್ಗೆ ಒಂದಷ್ಟು ವಿವರಣೆಯನ್ನ ನೋಡೋದಾದ್ರೆ ಇದು ವೆಬ್ಸೈಟ್ಗಳು ಮತ್ತು ವೆಬ್ ಪುಟಗಳನ್ನ ರಚಿಸಲು ಬಳಸುವ ಒಂದು ಪ್ರಮುಖ ಭಾಷೆಯಾಗಿರುತ್ತೆ. ಇದು ವಿವಿಧ ಅಂಶಗಳನ್ನ ಮತ್ತು ಟ್ಯಾಗ್ಗಳನ್ನ ಬಳಸಿ ಪಠ್ಯ, ಚಿತ್ರಗಳು ಹಾಗೂ ಲಿಂಕ್ಗಳನ್ನ ಬ್ರೌಸರ್ನಲ್ಲಿ ಹೇಗೆ ತೋರಿಸಬೇಕು ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಇನ್ನು ಹೈಪರ್ ಟೆಕ್ಸ್ಟ್ ಅನ್ನೋದು ಇದು ಒಂದು ವೆಬ್ ಪುಟದಿಂದ ಮತ್ತೊಂದು ವೆಬ್ ಪುಟಕ್ಕೆ ಸಂಪರ್ಕವನ್ನ ಕಲ್ಪಿಸೋದಕ್ಕೆ ಲಿಂಕ್ಗಳನ್ನ ಸೂಚಿಸುತ್ತೆ. ಇದಿಷ್ಟು HTML ನ ಬಗ್ಗೆ ಮಾಹಿತಿಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇನ್ನು 4ನೇ ಪ್ರಶ್ನೆ, ವೆಬ್ ಪುಟಗಳನ್ನ ವೀಕ್ಷಿಸಲು ಬಳಸುವ ತಂತ್ರಾಂಶವನ್ನ ಅಂದ್ರೆ ಸಾಫ್ಟ್ವೇರ್ ಅನ್ನ ಏನಂತ ಹೇಳಿ ಕರೀತಾರೆ ಅನ್ನೋದು ಪ್ರಶ್ನೆ ಆಗಿದೆ. ಆಯ್ಕೆಗಳು ಹೀಗಿವೆ: ಸರ್ಚ್ ಎಂಜಿನ್, ವೆಬ್ ಬ್ರೌಸರ್, ಆಪರೇಟಿಂಗ್ ಸಿಸ್ಟಮ್ ಮತ್ತೆ ವೆಬ್ ಸರ್ವರ್ ಅಂತ ಹೇಳಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ ವೆಬ್ ಪುಟಗಳನ್ನ ವೀಕ್ಷಿಸಲು ಬಳಸುವ ತಂತ್ರಾಂಶವನ್ನ ಏನಂತ ಕರೀತಾರೆ ಅಂತ ನೋಡೋದಾದ್ರೆ ಆಯ್ಕೆ ಬಿ ಇಲ್ಲಿ ಸರಿಯಾದ ಉತ್ತರ ವೆಬ್ ಬ್ರೌಸರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಂಟರ್ನೆಟ್ ನಲ್ಲಿರುವ ವೆಬ್ ಪುಟಗಳನ್ನ ತೆರೆಯಲು ಮತ್ತು ವೀಕ್ಷಿಸಲು ವೆಬ್ ಬ್ರೌಸರ್ಗಳನ್ನ ಬಳಸಲಾಗುತ್ತೆ. ಇಲ್ಲಿ ವೆಬ್ ಬ್ರೌಸರ್ಗೆ ಉದಾಹರಣೆಗಳನ್ನ ನೋಡೋದಾದ್ರೆ ಕ್ರೋಮ್, ಫೈರ್ಫಾಕ್ಸ್ ಮತ್ತೆ ಎಡ್ಜ್. ಇದಿಷ್ಟು ವೆಬ್ ಬ್ರೌಸರ್ಗೆ ಉದಾಹರಣೆಗಳಾಗಿವೆ. ಇನ್ನು 5ನೇ ಪ್ರಶ್ನೆ, ವರ್ಲ್ಡ್ ವೈಡ್ ವೆಬ್ WWW ಅನ್ನ ಕಂಡುಹಿಡಿದವರು ಯಾರು? ಆಯ್ಕೆಗಳು ಹೀಗಿವೆ: ಬಿಲ್ ಗೇಟ್ಸ್, ಟಿಮ್ ಬರ್ಲಿನ್ಸ್-ಲೀ,
ಸ್ಟೀವ್ ಜಾಬ್ಸ್ ಮತ್ತೆ ಚಾರ್ಲ್ಸ್ ಬ್ಯಾಬೇಜ್ ಅಂತ ಆಯ್ಕೆಗಳನ್ನ ನೀಡಿದ್ದಾರೆ. ಈ 4 ಆಯ್ಕೆಗಳಲ್ಲಿ ವರ್ಲ್ಡ್ ವೈಡ್ ವೆಬ್ ಅಂದ್ರೆ WWW ಅನ್ನ ಕಂಡುಹಿಡಿದಂತಹ ವಿಜ್ಞಾನಿ ಯಾರು ಅಂತ ನೋಡೋದಾದ್ರೆ ಆಯ್ಕೆ ಬಿ ಟಿಮ್ ಬರ್ಲಿನ್ಸ್ ಲೀ ಅನ್ನೋರು ಈ ಒಂದು ವರ್ಲ್ಡ್ ವೈಡ್ ವೆಬ್ WWW ಅನ್ನ 1989ರಲ್ಲಿ ಕಂಡುಹಿಡಿತಾರೆ. ಇದಿಷ್ಟು. ಇನ್ನು 6ನೇ ಪ್ರಶ್ನೆಯನ್ನ ನೋಡೋಣ. 6ನೇ ಪ್ರಶ್ನೆ, URL ನ ಪೂರ್ಣ ರೂಪವೇನು? ಆಯ್ಕೆಗಳು ಹೀಗಿವೆ: ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಯೂನಿವರ್ಸಲ್ ರಿಸೋರ್ಸ್ ಲಿಂಕ್, ಯುನಿಕ್ ರಿಸೋರ್ಸ್ ಲೊಕೇಟರ್, ಯೂನಿಫಾರ್ಮ್ ರಿಜಿಸ್ಟರ್ಡ್ ಲಿಂಕ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ URL ನ ಪೂರ್ಣ ರೂಪ ಏನು, ಫುಲ್ ಫಾರ್ಮ್ ಏನು ಅಂತ ನೋಡೋದಾದ್ರೆ ಆಯ್ಕೆ ಎ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅನ್ನೋದು ಈ ಒಂದು URL ನ ಫುಲ್ ಫಾರ್ಮ್ ಆಗಿರುತ್ತೆ. ಇಂಟರ್ನೆಟ್ನಲ್ಲಿರುವ ಪ್ರತಿಯೊಂದು ವೆಬ್ ಪುಟ ಅಥವಾ ಫೈಲ್ಗೆ ಇರುವ ವಿಶಿಷ್ಟ ವಿಳಾಸವನ್ನ URL ಅಂತ ಹೇಳಿ ಕರೀತಾರೆ. ಇಲ್ಲಿ URL ನ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಆಗುತ್ತೆ. ಇನ್ನು URL ಅಂದ್ರೆ ಏನು ಅಂತ ನೋಡೋದಾದ್ರೆ ಇಂಟರ್ನೆಟ್ನಲ್ಲಿರುವಂತಹ ವೆಬ್ ಪೇಜ್ ಅಥವಾ ಫೈಲ್ ನ ಒಂದು ಅಡ್ರೆಸ್ಗೆ URL ಅಂತ ಹೇಳಿ ಕರೀತಾರೆ. ಓಕೆನಾ? ಇದಿಷ್ಟು 6ನೇ ಪ್ರಶ್ನೆ ಆಗಿತ್ತು. 7ನೇ ಪ್ರಶ್ನೆಯನ್ನ ನೋಡೋಣ. 7ನೇ ಪ್ರಶ್ನೆ, HTTPಯ ಪೂರ್ಣ ರೂಪವೇನು? ಆಯ್ಕೆಗಳು ಹೀಗಿವೆ: ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಹೈಟೆಕ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಹೈಪರ್ಟೆಕ್ಸ್ಟ್ ಟೆಕ್ಸ್ಟ್ ಪ್ರೋಟೋಕಾಲ್, ಹೋಮ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಈ 4 ಆಯ್ಕೆಗಳಲ್ಲಿ HTTPಯ ಫುಲ್ ಫಾರ್ಮ್ ಯಾವುದು ಅಂತ ನೋಡೋದಾದ್ರೆ ಆಯ್ಕೆ ಎ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನೋದು ಇದರ ಒಂದು ಪೂರ್ಣ ರೂಪ ಆಗಿರುತ್ತೆ. ಇನ್ನು HTTP ಅಂದ್ರೆ ಏನು ಅಂತ ನೋಡೋದಾದ್ರೆ ಇವು ವೆಬ್ ಬ್ರೌಸರ್ ಮತ್ತೆ ವೆಬ್ ಸರ್ವರ್ ಗಳ ನಡುವೆ ದತ್ತಾಂಶಗಳನ್ನ ರವಾನೆ ಮಾಡೋದಕ್ಕೆ ಬಳಸುವಂತಹ ಒಂದು ಗುಂಪಾಗಿರುತ್ತೆ. ಯಾವುದು? HTTP ಅನ್ನೋದು. ಇನ್ನು HTTPಯ ಫುಲ್ ಫಾರ್ಮ್ ಕೇಳಿದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನೋದು ಅದರ ಫುಲ್ ಫಾರ್ಮ್ ಆಗಿರುತ್ತೆ. ಇದಿಷ್ಟು 7ನೇ ಪ್ರಶ್ನೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇನ್ನು 8ನೇ ಪ್ರಶ್ನೆಯನ್ನ ನೋಡೋಣ. ಇಮೇಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಇಮೇಲ್ನ ಪೂರ್ಣ ರೂಪವೇನು? ಆಯ್ಕೆಗಳು ಹೀಗಿವೆ: ಎಲೆಕ್ಟ್ರಿಕ್ ಮೇಲ್, ಎಲೆಕ್ಟ್ರಾನಿಕ್ ಮೇಲ್, ಎಕ್ಸ್ಪ್ರೆಸ್ ಮೇಲ್ ಮತ್ತೆ ಎಂಜಿನ್ ಮೇಲ್ ಅಂತ ಇದೆ. ಈ 4 ಆಯ್ಕೆಗಳಲ್ಲಿ ಇಮೇಲ್ನ ಪೂರ್ಣ ರೂಪ ಏನು ಅಂತ ನೋಡೋದಾದ್ರೆ ಆಯ್ಕೆ ಬಿ ಎಲೆಕ್ಟ್ರಾನಿಕ್ ಮೇಲ್ ಅನ್ನೋದು ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಇಂಟರ್ನೆಟ್ ಮೂಲಕ ಡಿಜಿಟಲ್ ಸಂದೇಶಗಳನ್ನ ರವಾನಿಸುವ ವ್ಯವಸ್ಥೆಗೆ ಎಲೆಕ್ಟ್ರಾನಿಕ್ ಮೇಲ್ ಅಂತ ಹೇಳಿ ಕರಿತೀವಿ. ಈ ಒಂದು ಎಲೆಕ್ಟ್ರಾನಿಕ್ ಮೇಲ್ ಅನ್ನೋದು ಇಮೇಲ್ನ ಒಂದು ಪೂರ್ಣ ರೂಪ ಆಗಿರುತ್ತೆ. ಇದಿಷ್ಟು 8ನೇ ಪ್ರಶ್ನೆ. 9ನೇ ಪ್ರಶ್ನೆಯನ್ನ ನೋಡೋಣ. 9ನೇ ಪ್ರಶ್ನೆ ಹೀಗಿದೆ: ಇಮೇಲ್ ಅನ್ನ ಕಂಡುಹಿಡಿದವರು ಅಥವಾ ಮೊದಲ ಬಾರಿಗೆ ಕಳುಹಿಸಿದವರು ಯಾರು ಅನ್ನೋದು 9ನೇ ಪ್ರಶ್ನೆ. ಈ ಪ್ರಶ್ನೆಯ 4 ಆಯ್ಕೆಗಳನ್ನ ನೋಡೋಣ. ರೇ ಟಾಮ್ಲಿನ್ಸನ್, ಮಾರ್ಟಿನ್ ಕಾಪರ್, ವಿಂಟ್ ಸರ್ಫ್ ಮತ್ತೆ ಲಾರಿ ಪೇಜ್ ಅನ್ನೋದು. ಈ 4 ಆಯ್ಕೆಗಳಲ್ಲಿ ಇಮೇಲ್ ಅನ್ನ ಕಂಡುಹಿಡಿದವರು ಯಾರು ಅಂತ ನೋಡೋದಾದ್ರೆ ಆಯ್ಕೆ ಎ ರೇ ಟಾಮ್ಲಿನ್ಸನ್ ಅನ್ನೋರು ಇಮೇಲ್ ಅನ್ನ ಮೊದಲ ಬಾರಿಗೆ ಕಂಡುಹಿಡಿದಂತಹ ವಿಜ್ಞಾನಿ ಆಗಿರ್ತಾರೆ. 1971ರಲ್ಲಿ ರೇ ಟಾಮ್ಲಿನ್ಸನ್ ರವರು ನೆಟ್ವರ್ಕ್ ಮೂಲಕ ಮೊದಲ ಇಮೇಲ್ ಅನ್ನ ಕಳುಹಿಸ್ತಾರೆ. ಅಲ್ಲದೆ ಚಿಹ್ನೆಯನ್ನ ಮೊದಲ ಬಾರಿಗೆ ಬಳಸಿದ ಯಾರು ಅಂತ ಕೇಳಿದ್ರೆ ಅದು ಕೂಡ ರೇ ಟಾಮ್ಲಿನ್ಸನ್ ಅವರೇ ಆನ್ಸರ್ ಆಗಿರ್ತಾರೆ. ಓಕೆನಾ? ಇಲ್ಲಿ ಇಮೇಲ್ ಅನ್ನ ಕಂಡಿದ್ದವ್ರು ಯಾರು ಅಂತ ಕೇಳಿದ್ರೆ ರೇ ಟಾಮ್ಲಿನ್ಸನ್. ಚಿಹ್ನೆಯನ್ನ ಮೊದಲು ಬಳಸಿದ ಯಾರು ಅಂತ ಕೇಳಿದ್ರು ಅದಕ್ಕೂ ಕೂಡ ರೇ ಟಾಮ್ಲಿನ್ಸನ್ ಅವರೇ ಉತ್ತರ ಆಗಿರ್ತಾರೆ. ಓಕೆನಾ? ಇದಿಷ್ಟು 9ನೇ ಪ್ರಶ್ನೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇನ್ನು 10ನೇ ಪ್ರಶ್ನೆಯನ್ನ ನೋಡೋದಾದ್ರೆ IP ಅಡ್ರೆಸ್ನ ಪೂರ್ಣ ರೂಪವೇನು ಅನ್ನೋದು 10ನೇ ಪ್ರಶ್ನೆಯಾಗಿದೆ. ಇದಕ್ಕೆ ಆಯ್ಕೆಗಳು ಹೀಗಿವೆ: ಇಂಟರ್ನೆಟ್ ಪ್ರೋಗ್ರಾಮ್ ಅಡ್ರೆಸ್, ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್, ಇಂಟರ್ನಲ್ ಪಾತ್ ಅಡ್ರೆಸ್ ಮತ್ತೆ ಇನ್ಸ್ಟೆಂಟ್ ಪ್ರೋಟೋಕಾಲ್ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ IP ಅಡ್ರೆಸ್ನ ಫುಲ್ ಫಾರ್ಮ್ ಏನು ಅಂತ ನೋಡೋದಾದ್ರೆ ಆಯ್ಕೆ ಬಿ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಆಗಿದೆ. ಇನ್ನು ವಿವರಣೆಯನ್ನ ನೋಡೋದಾದ್ರೆ ಇಂಟರ್ನೆಟ್ಗೆ ಸಂಪರ್ಕಗೊಂಡಿರುವ ಪ್ರತಿಯೊಂದು ಸಾಧನಕ್ಕೂ ನೀಡಲಾಗುವ ವಿಶಿಷ್ಟ ಸಂಖ್ಯೆಯನ್ನ IP ಅಡ್ರೆಸ್ ಅಂತ ಹೇಳಿ ಕರೀತಾರೆ. ಮುಂದಿನ ಪ್ರಶ್ನೆನೂ ಕೂಡ ಈ IP ಅಡ್ರೆಸ್ಗೆ ಸಂಬಂಧಪಟ್ಟಂತೆ ಇದೆ. ಬನ್ನಿ ನೋಡೋಣ. 11ನೇ ಪ್ರಶ್ನೆ, IPv4 ವಿಳಾಸವು ಎಷ್ಟು ಬಿಟ್ಗಳನ್ನ ಹೊಂದಿರುತ್ತದೆ ಅನ್ನೋದು ಪ್ರಶ್ನೆಯಾಗಿದೆ. ಆಯ್ಕೆಗಳು ಹೀಗಿವೆ: 16 ಬಿಟ್ಸ್, 32 ಬಿಟ್ಸ್, 64 ಬಿಟ್ಸ್ ಮತ್ತು 128 ಬಿಟ್ಸ್ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ.
ಈ ಪ್ರಶ್ನೆಗೆ ಉತ್ತರವನ್ನ ಹೇಳೋಕ್ಕೂ ಮುಂಚೆ ಇಲ್ಲಿ IP ಅಡ್ರೆಸ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡೋಣ. ಇಲ್ಲಿ IP ಅಡ್ರೆಸ್ ಅಂತ ಹೇಳಿದ್ನಲ್ಲ, ಅದರಲ್ಲಿ 2 ರೀತಿಯಾದ IP ಅಡ್ರೆಸ್ಗಳನ್ನ ನೋಡ್ಬೋದು. ಒಂದು IPv4, ಇನ್ನೊಂದು IPv6 ಅಂತ ಹೇಳಿ 2 ರೀತಿಯಾದ ಅಡ್ರೆಸ್ಗಳನ್ನ ನೋಡ್ಬೋದು. ಇಲ್ಲಿ IPv4 ಅನ್ನೋದು 1981ರಲ್ಲಿ ಪರಿಚಯ ಆಗುತ್ತೆ. ಈ ಒಂದು IPv4ನ ಅಡ್ರೆಸ್ನ ಸೈಜ್ ಎಷ್ಟು ಅಂತ ಕೇಳ್ತಾರೆ. ಅದೇ ಇಲ್ಲಿ ಪ್ರಶ್ನೆ ಕೂಡ ಅದೇ ಆಗಿದೆ. IPv4 ವಿಳಾಸ ಎಷ್ಟು ಬಿಟ್ಗಳನ್ನ ಹೊಂದಿರುತ್ತೆ ಅಂತ ಹೇಳಿ. ಓಕೆನಾ? ಎಷ್ಟು ಅಂತ ಹೇಳಿದ್ರೆ 32 ಬಿಟ್ಗಳಾಗಿರುತ್ತೆ. ಅಥವಾ ಬೈಟ್ಸ್ಗಳಲ್ಲಿ ಕೇಳಿದ್ರೆ 4 ಬೈಟ್ ಅನ್ನೋದು ಇದಕ್ಕೆ ಉತ್ತರ ಆಗಿರುತ್ತೆ. ಓಕೆನಾ? ಇನ್ನು V6 ಅಂತ ಹೇಳಿದ್ನಲ್ಲ, IPv6 ಅಂತ ಹೇಳಿದ್ನಲ್ಲ, ಅದು 1999ರಲ್ಲಿ ಪರಿಚಯ ಆಗುತ್ತೆ. ಈ ಒಂದು IPv6ನ ಬಿಟ್ಗಳ ಸಂಖ್ಯೆ ಎಷ್ಟಿರುತ್ತೆ ಅಂತ ಕೇಳಿದ್ರೆ 128 ಬಿಟ್ಗಳಾಗಿರುತ್ತೆ. IPv6ನ ಸೈಜ್ ಎಷ್ಟು ಅಂತ ಕೇಳಿದ್ರೆ 128 ಬಿಟ್ಸ್ ಅಥವಾ 16 ಬೈಟ್ಸ್ ಅನ್ನೋದು ಏನು ಉತ್ತರ ಆಗಿರುತ್ತೆ. ಓಕೆನಾ? IPv4 ವಿಳಾಸವು 32 ಬಿಟ್ ಸಂಖ್ಯಾತ್ಮಕ ವಿಳಾಸವಾಗಿದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ನೋಡೋದಾದ್ರೆ ಆಯ್ಕೆ ಬಿ 32 ಬಿಟ್ಸ್ ಅಂತ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗಿದೆ. ಇನ್ನು 12ನೇ ಪ್ರಶ್ನೆ ಕೂಡ ಈ ಒಂದು IPv6ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. IPv6 ವಿಳಾಸವು ಎಷ್ಟು ಬಿಟ್ಗಳನ್ನ ಹೊಂದಿರುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಓಕೆನಾ? 2 ರೀತಿಯಾದ IP ಅಡ್ರೆಸ್ಗಳನ್ನ ನೋಡ್ತೀವಿ. ಒಂದು IPv4, ಇನ್ನೊಂದು IPv6. IPv4ನ ಒಂದು ಅಡ್ರೆಸ್ನ ಒಂದು ಸೈಜ್ ಎಷ್ಟು ಅಂತ ಕೇಳಿದ್ರೆ 32 ಬಿಟ್ಸ್ಗಳಾಗಿರುತ್ತೆ ಅಥವಾ 4 ಬೈಟ್ಸ್ಗಳಾಗಿರುತ್ತೆ. ಅದೇ ರೀತಿ IPv6ನ ಅಡ್ರೆಸ್ನ ಒಂದು ಗಾತ್ರ ಎಷ್ಟು ಅಥವಾ ಎಷ್ಟು ಬಿಟ್ಗಳನ್ನ ಹೊಂದಿರುತ್ತೆ ಅಂತ ಕೇಳಿದ್ರೆ 128 ಬಿಟ್ಸ್ಗಳನ್ನ ಹೊಂದಿರುತ್ತೆ. ಬೈಟ್ಸ್ಗಳಲ್ಲಿ ಕೇಳಿದ್ರೆ 16 ಬೈಟ್ಸ್ಗಳನ್ನ ಒಳಗೊಂಡಿರುತ್ತೆ ಅನ್ನೋದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಆಯ್ಕೆ ಸಿ. ಇದಿಷ್ಟು 11 ಮತ್ತು 12ನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 13ನೇ ಪ್ರಶ್ನೆ, ಅನಗತ್ಯ ಅಥವಾ ಅಪೇಕ್ಷಿಸದ ಇಮೇಲ್ಗಳನ್ನ ಏನೆಂದು ಕರೆಯುತ್ತಾರೆ ಅನ್ನೋದು ಪ್ರಶ್ನೆ. ಆಯ್ಕೆಗಳು ಹೀಗಿವೆ: ಕ್ರ್ಯಾಶ್, ಸ್ಪ್ಯಾಮ್, ಡ್ರಾಫ್ಟ್ ಅಥವಾ ಇನ್ಬಾಕ್ಸ್ ಅಂತ ಹೇಳಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡ್ತೀವಿ ಅಂತ ನೋಡೋದಾದ್ರೆ ಆಯ್ಕೆ ಬಿ ಸ್ಪ್ಯಾಮ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಜಾಹೀರಾತು ಅಥವಾ ಮೋಸದ ಉದ್ದೇಶದಿಂದ ಸೌಜನ್ಯವಿಲ್ಲದೆ ಕಳುಹಿಸಲಾಗುವ ಬಲ್ಕ್ ಇಮೇಲ್ಗಳನ್ನ ಸ್ಪ್ಯಾಮ್ ಅಥವಾ ಜಂಕ್ ಮೇಲ್ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆನಾ? ಅನಗತ್ಯ ಅಥವಾ ಅಪೇಕ್ಷಿಸದ ಇಮೇಲ್ಗಳನ್ನ ಏನಂತ ಕರೀತಾರೆ ಅಂತ ಕೇಳಿದ್ರೆ ಸ್ಪ್ಯಾಮ್ ಅಂತ ಹೇಳಿ ಕರೀತಾರೆ ಅಥವಾ ಜಂಕ್ ಮೇಲ್ ಅಂತ ಕೂಡ ಅವನ್ನ ಕರೀತಾರೆ. ಇವು ಜಾಹೀರಾತು ಅಥವಾ ಮೋಸದ ಉದ್ದೇಶದಿಂದ ಸೌಜನ್ಯವಿಲ್ಲದೆ ಕಳಿಸಲಾಗುವ ಬಲ್ಕ್ ಮೇಲ್ಗಳು ಅಂತ ಹೇಳಲಾಗುತ್ತೆ. ಓಕೆನಾ? ಇದಿಷ್ಟು 13ನೇ ಪ್ರಶ್ನೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 14ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಬ್ರೌಸರ್ ಅಲ್ಲ ಅಂತ ಹೇಳಿ ಕೇಳಿದ್ದಾರೆ. ಆಯ್ಕೆಗಳು ಹೀಗಿವೆ: ಗೂಗಲ್ ಕ್ರೋಮ್, ಮೊಜಿಲ್ಲಾ ಫೈರ್ಫಾಕ್ಸ್, ಗೂಗಲ್ ಸರ್ಚ್ ಮತ್ತೆ ಆಪಲ್ ಸಫಾರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಅಲ್ಲ ಅಂತ ಹೇಳಿ ಕೇಳಿದ್ದಾರೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದ್ರೆ ಆಯ್ಕೆ ಸಿ ಗೂಗಲ್ ಸರ್ಚ್ ಅನ್ನೋದು ವೆಬ್ ಬ್ರೌಸರ್ ಅಲ್ಲ, ಇದೊಂದು ಸರ್ಚ್ ಎಂಜಿನ್ ಆಗಿದೆ. ಯಾವುದು? ಗೂಗಲ್ ಸರ್ಚ್ ಅನ್ನೋದು ಒಂದು ಸರ್ಚ್ ಎಂಜಿನ್ ಆಗಿರೋದ್ರಿಂದ ಇದನ್ನ ವೆಬ್ ಬ್ರೌಸರ್ ಇಂದ ಹೊರತೆಗಿಬೇಕಾಗುತ್ತೆ. ಇನ್ನು ಮಿಕ್ಕಿದ 3 ಇದೆಯಲ್ಲ, ಯಾವುದು ಮೊಜಿಲ್ಲಾ ಫೈರ್ಫಾಕ್ಸ್ ಮತ್ತೆ ಗೂಗಲ್ ಕ್ರೋಮ್ ಮತ್ತೆ ಆಪಲ್ ಸಫಾರಿ ಇದೆಯಲ್ಲ, ಈ 3 ಏನಾಗಿದೆ ವೆಬ್ ಬ್ರೌಸರ್ಗಳಾಗಿರುತ್ತೆ. ಇಲ್ಲಿ ಪ್ರಶ್ನೆ ಏನಾಗಿದೆ ಅಂತ ಹೇಳಿದ್ರೆ ವೆಬ್ ಬ್ರೌಸರ್ ಯಾವ್ದು ಅಲ್ಲ ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಗೂಗಲ್ ಸರ್ಚ್ ಅನ್ನ ತೆಗಿಬೇಕಾಗುತ್ತೆ. ಗೂಗಲ್ ಸರ್ಚ್ ಒಂದು ಸರ್ಚ್ ಎಂಜಿನ್ ಆಗಿರುತ್ತೆ. ಓಕೆನಾ? ಇನ್ನು ಉಳಿದ 3 ವೆಬ್ ಬ್ರೌಸರ್ಗಳಾಗಿವೆ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇನ್ನು 15ನೇ ಪ್ರಶ್ನೆಯನ್ನ ನೋಡೋದಾದ್ರೆ ವೈಫೈನ ಪೂರ್ಣ ರೂಪವೇನು ಅನ್ನೋದು ಪ್ರಶ್ನೆಯಾಗಿದೆ. ಆಯ್ಕೆಗಳು ಹೀಗಿವೆ: ವೈರ್ಲೆಸ್ ಫಿಡಾಲಿಟಿ, ವೈರ್ಡ್ ಫೈಂಡರ್, ವೈರ್ಲೆಸ್ ಫಂಕ್ಷನ್ ಮತ್ತೆ ವರ್ಲ್ಡ್ ವೈಡ್ ಫಿಡಾಲಿಟಿ ಅನ್ನೋದು ಆಯ್ಕೆಗಳಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ವೈರ್ಲೆಸ್ ಫಿಡಾಲಿಟಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ವೈರ್ಲೆಸ್ ತಂತ್ರಜ್ಞಾನದ ಮೂಲಕ ಸಾಧನಗಳನ್ನ ನೆಟ್ವರ್ಕ್ಗಳಿಗೆ ಸಂಪರ್ಕಿಸಲು ವೈಫೈಗಳನ್ನ ಬಳಸಲಾಗುತ್ತೆ.
ಓಕೆನಾ. ಇನ್ನು ವೈಫೈ ಬಗ್ಗೆ ಗೊತ್ತಿರುತ್ತೆ, ಆದ್ರೆ ವೈಫೈನ ಪೂರ್ಣ ರೂಪ ಏನು ಅಂತ ಕೇಳಿದ್ರೆ ವೈರ್ಲೆಸ್ ಫಿಡಾಲಿಟಿ ಅನ್ನೋದು ವೈಫೈನ ಒಂದು ಪೂರ್ಣ ರೂಪ ಆಗಿರುತ್ತೆ. ಇದಿಷ್ಟು 15ನೇ ಪ್ರಶ್ನೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. 16ನೇ ಪ್ರಶ್ನೆ, DNS ನ ಪೂರ್ಣ ರೂಪವೇನು ಅಂತ ಕೇಳಿದರೆ ಆಯ್ಕೆಗಳು ಹೀಗಿವೆ: ಡಾಟಾ ನೇಮ್ ಸಿಸ್ಟಮ್, ಡೊಮೈನ್ ನೇಮ್ ಸಿಸ್ಟಮ್, ಡಿಜಿಟಲ್ ನೆಟ್ವರ್ಕ್ ಸರ್ವಿಸ್, ಡೊಮೈನ್ ನೆಟ್ವರ್ಕ್ ಸರ್ವಿಸ್ ಅನ್ನೋದು ಆಯ್ಕೆಗಳಾಗಿದೆ. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ನೋಡೋದಾದ್ರೆ ಡೊಮೈನ್ ನೇಮ್ ಸಿಸ್ಟಮ್ ಅನ್ನೋದು ಈ ಒಂದು DNS ನ ಪೂರ್ಣ ರೂಪ ಆಗಿರುತ್ತೆ. DNS ವೆಬ್ಸೈಟ್ಗಳ ಹೆಸರುಗಳನ್ನ ಕಂಪ್ಯೂಟರ್ಗೆ ಅರ್ಥವಾಗುವ ವಿಳಾಸಗಳಾಗಿ ಪರಿವರ್ತಿಸುವ ಒಂದು ಸಾಧನ ಆಗಿರುತ್ತೆ. ಯಾವುದು? DNS ಅಂದ್ರೆ ಡೊಮೈನ್ ನೇಮ್ ಸಿಸ್ಟಮ್ ಅನ್ನೋದು ವೆಬ್ಸೈಟ್ಗಳ ಹೆಸರನ್ನ ಕಂಪ್ಯೂಟರ್ಗೆ ಅರ್ಥವಾಗುವಂತಹ ವಿಳಾಸಗಳಾಗಿ ಪರಿವರ್ತನೆ ಮಾಡುವಂತಹ ಒಂದು ಸಿಸ್ಟಮ್ ಆಗಿರುತ್ತೆ. ಓಕೆನಾ. ಇದಿಷ್ಟು DNS ನ ಬಗ್ಗೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇನ್ನು 17ನೇ ಪ್ರಶ್ನೆ, ಮಾಹಿತಿಯನ್ನ ಸರ್ವರ್ನಿಂದ ನಿಮ್ಮ ಕಂಪ್ಯೂಟರ್ಗೆ ಪಡೆಯುವ ಪ್ರಕ್ರಿಯೆಗೆ ಏನೆನ್ನುತ್ತಾರೆ? ಆಯ್ಕೆಗಳು ಹೀಗಿವೆ: ಅಪ್ಲೋಡಿಂಗ್, ಡೌನ್ಲೋಡಿಂಗ್, ಬ್ರೌಸಿಂಗ್ ಮತ್ತೆ ಸ್ಟ್ರೀಮಿಂಗ್ ಅಂತ ಹೇಳಿ. ಇದೊಂದು ತುಂಬಾ ಸರಳವಾದ ಪ್ರಶ್ನೆಯಾಗಿರುತ್ತೆ. ನಮ್ಮ ಒಂದು ಕಂಪ್ಯೂಟರ್ಗೆ ಸರ್ವರ್ನಿಂದ ಇನ್ಫಾರ್ಮೇಶನ್ ನ ತಗೊಳ್ಳುವಂತಹ ಒಂದು ಪ್ರಕ್ರಿಯೆಗೆ ಏನಂತ ಕರೀತಾರೆ ಅಂತ ಕೇಳಿದರೆ ಡೌನ್ಲೋಡಿಂಗ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇಂಟರ್ನೆಟ್ ಸರ್ವರ್ನಿಂದ ಸ್ಥಳೀಯ ಸಾಧನಕ್ಕೆ ಫೈಲ್ಗಳನ್ನ ಉಳಿಸಿಕೊಳ್ಳುವುದನ್ನ ಡೌನ್ಲೋಡಿಂಗ್ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆನಾ. ಇದು ಗೊತ್ತಿರುವಂತಹ ಒಂದು ಪ್ರಶ್ನೆಯಾಗಿರುತ್ತೆ. ಇನ್ನು 18ನೇ ಪ್ರಶ್ನೆಯನ್ನ ನೋಡೋಣ. 18ನೇ ಪ್ರಶ್ನೆ, ನಿಮ್ಮ ಕಂಪ್ಯೂಟರ್ನಿಂದ ಇಂಟರ್ನೆಟ್ಗೆ ಫೈಲ್ ಕಳಿಸುವುದನ್ನ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ಪ್ರಶ್ನೆಯಾಗಿದೆ. ಇಲ್ಲಿ ಈ ಹಿಂದಿನ ಪ್ರಶ್ನೆ ಏನಾಗಿತ್ತು? ಸರ್ವರ್ನಿಂದ ಅಂದ್ರೆ ಇಂಟರ್ನೆಟ್ನಿಂದ ನಮ್ಮ ಕಂಪ್ಯೂಟರ್ಗೆ ಮಾಹಿತಿಯನ್ನ ರವಾನೆ ಮಾಡೋದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ರು. ಅದು ಏನಾಗಿತ್ತು? ಡೌನ್ಲೋಡಿಂಗ್ ಅಂತ ಹೇಳಿದ್ವಿ. ಆದ್ರೆ ಇಲ್ಲಿ ಕಂಪ್ಯೂಟರ್ನಿಂದ ಇಂಟರ್ನೆಟ್ಗೆ ಫೈಲ್ ಅನ್ನ ಕಳಿಸೋದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಹಾಗಾಗಿ ಇದನ್ನ ಅಪ್ಲೋಡಿಂಗ್ ಅಂತ ಹೇಳಿ ಕರೀತಾರೆ. ಓಕೆನಾ. ಡೌನ್ಲೋಡಿಂಗ್, ಅಪ್ಲೋಡಿಂಗ್, ಸೇವಿಂಗ್ ಮತ್ತೆ ಫೆಚಿಂಗ್ ಅಂತ ಕೇಳಿದರೆ ಈ 4 ಆಯ್ಕೆಗಳಲ್ಲಿ ಅಪ್ಲೋಡಿಂಗ್ ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಸ್ಥಳೀಯ ಸಾಧನದಿಂದ ಇಂಟರ್ನೆಟ್ ಅಥವಾ ಸರ್ವರ್ಗೆ ದತ್ತಾಂಶವನ್ನ ಕಳಿಸುವುದನ್ನ ಅಪ್ಲೋಡಿಂಗ್ ಅಂತ ಹೇಳಿ ಕರಿತೀವಿ. ಓಕೆನಾ. ಇನ್ನು ಇಂಟರ್ನೆಟ್ ನಿಂದ ನಾವು ಮಾಹಿತಿಯನ್ನ ಪಡ್ಕೊಂಡ್ರೆ ಅದಕ್ಕೆ ಡೌನ್ಲೋಡಿಂಗ್ ಅಂತ ಹೇಳಿ ಕರಿತೀವಿ. ಎರಡು ಪ್ರಶ್ನೆಗಳು ಸರಳವಾದ ಪ್ರಶ್ನೆಗಳಾಗಿರುತ್ತೆ, ಆದ್ರೆ ಯೋಚನೆ ಮಾಡಿ ಉತ್ತರವನ್ನ ನೀಡಬೇಕಾಗಿರುತ್ತೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇನ್ನು 19ನೇ ಪ್ರಶ್ನೆಯನ್ನ ನೋಡೋದಾದ್ರೆ ಇಂಟರ್ನೆಟ್ನ ಪಿತಾಮಹ ಎಂದು ಯಾರನ್ನ ಕರೆಯಲಾಗುತ್ತದೆ ಅನ್ನೋದು ಪ್ರಶ್ನೆ. ಫಾದರ್ ಆಫ್ ಇಂಟರ್ನೆಟ್ ಯಾರು ಅಂತ ಕೇಳಿದ್ರೆ ಆಯ್ಕೆಗಳು ಹೀಗಿವೆ: ಅಲಾನ್ ಟ್ಯೂರಿಂಗ್, ವಿಂಟ್ ಸರ್ಫ್ ಮತ್ತೆ ಚಾರ್ಲ್ಸ್ ಬ್ಯಾಬೇಜ್ ಹಾಗೂ ಸುಂದರ್ ಪಿಚೈ ಅನ್ನೋದು ಆಯ್ಕೆಗಳಾಗಿವೆ. ಈ 4 ಆಯ್ಕೆಗಳಲ್ಲಿ ಇಂಟರ್ನೆಟ್ನ ಪಿತಾಮಹ ಯಾರು ಅಂತ ನೋಡೋದಾದ್ರೆ ಆಯ್ಕೆ ಬಿ, ವಿಂಟ್ ಸರ್ಫ್ ಅನ್ನೋರು ಇಂಟರ್ನೆಟ್ನ ಪಿತಾಮಹ ಆಗಿರ್ತಾರೆ. ಫಾದರ್ ಆಫ್ ಇಂಟರ್ನೆಟ್ ಯಾರು ಅಂತ ಕೇಳಿದ್ರೆ ವಿಂಟ್ ಸರ್ಫ್. TCP ಅಥವಾ IP ಪ್ರೋಟೋಕಾಲ್ ವಿನ್ಯಾಸಗೊಳಿಸಿದ ವಿಂಟ್ ಸರ್ಫ್ ಮತ್ತೆ ಬಾಬ್ ಖಾನ್ ಅನ್ನೋರನ್ನ ಇಂಟರ್ನೆಟ್ನ ಪಿತಾಮಹರು ಅಂತ ಹೇಳಿ ಕರೀತಾರೆ. ಇಲ್ಲಿ 2 ಹೆಸರುಗಳನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಒಂದು ವಿಂಟ್ ಸರ್ಫ್ ಮತ್ತೆ ಇನ್ನೊಂದು ಬಾಬ್ ಖಾನ್ ಅಂತ ಹೇಳಿ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. 20ನೇ ಪ್ರಶ್ನೆ, ಕಂಪ್ಯೂಟರ್ ಅನ್ನು ದೂರವಾಣಿ ಮಾರ್ಗದ ಮೂಲಕ ಇಂಟರ್ನೆಟ್ಗೆ ಸಂಪರ್ಕಿಸಲು ಬಳಸುವ ಸಾಧನ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಆಯ್ಕೆಗಳು ಹೀಗಿವೆ: ರೂಟರ್, ಮಾಡೆಮ್, ಸ್ವಿಚ್ ಮತ್ತೆ ಹಬ್ ಅಂತ ಹೇಳಿ ಆಯ್ಕೆಗಳಿವೆ. ಈ 4 ಆಯ್ಕೆಗಳಲ್ಲಿ ಕಂಪ್ಯೂಟರ್ ಅನ್ನ ದೂರವಾಣಿ ಮಾರ್ಗದ ಮೂಲಕ ಇಂಟರ್ನೆಟ್ಗೆ ಸಂಪರ್ಕಿಸಲು ಬಳಸುವ ಸಾಧನ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಆಯ್ಕೆ ಬಿ, ಮಾಡೆಮ್ ಅನ್ನೋದು ಉತ್ತರ ಆಗಿರುತ್ತೆ. ಇನ್ನು ಮಾಡೆಮ್ ಇದರ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾರೆ. ಮಾಡೆಮ್ ಅಂತ ಹೇಳಿದ್ರೆ ಮಾಡ್ಯುಲೇಟರ್ ಮತ್ತೆ ಡಿಮಾಡ್ಯುಲೇಟರ್ ಅನ್ನೋದು ಮಾಡೆಮ್ ನ ಫುಲ್ ಫಾರ್ಮ್ ಆಗಿರುತ್ತೆ. ಈ ಮಾಡೆಮ್ ಏನ್ ವರ್ಕ್ ಮಾಡುತ್ತೆ ಅಂತ ಕೇಳಿದ್ರೆ ಡಿಜಿಟಲ್ ಸಂಕೇತಗಳನ್ನ ಅನಲಾಗ್ ಆಗಿ ಮತ್ತೆ ಅನಲಾಗ್ ಸಂಕೇತಗಳನ್ನ ಡಿಜಿಟಲ್ ಸಂಕೇತಗಳನ್ನಾಗಿ ಪರಿವರ್ತಿಸುತ್ತೆ. ಹಾಗಾಗಿ ಇದನ್ನ ಮಾಡ್ಯುಲೇಟ್ ಮತ್ತೆ ಡಿಮಾಡ್ಯುಲೇಟರ್ ಅಂತ ಹೇಳಿ ಕರೀತಾರೆ. ಮಾಡೆಮ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಮಾಡೆಮ್ ನ ಫುಲ್ ಫಾರ್ಮ್ ಮಾಡ್ಯುಲೇಟರ್ ಮತ್ತೆ ಡಿಮಾಡ್ಯುಲೇಟರ್ ಆಗಿರುತ್ತೆ. ಇದೇನ್ ಕೆಲಸ ಮಾಡುತ್ತೆ ಅಂದ್ರೆ ಡಿಜಿಟಲ್ ಸಂಕೇತಗಳನ್ನ ಅನಲಾಗ್ ಸಂಕೇತಗಳನ್ನಾಗಿ, ಅನಲಾಗ್ ಸಂಕೇತಗಳನ್ನ ಡಿಜಿಟಲ್ ಸಂಕೇತಗಳನ್ನಾಗಿ ಪರಿವರ್ತಿಸುತ್ತೆ. ಇದು ಮಾಡೆಮ್ ನ ಒಂದು ಕಾರ್ಯ ಆಗಿರುತ್ತೆ. ಇದಿಷ್ಟು 20ನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 21ನೇ ಪ್ರಶ್ನೆ,
ಭಾರತದಲ್ಲಿ ಸಾರ್ವಜನಿಕವಾಗಿ ಇಂಟರ್ನೆಟ್ ಸೇವೆ ಯಾವಾಗ ಪ್ರಾರಂಭವಾಯಿತು? ಆಯ್ಕೆಗಳು ಹೀಗಿವೆ: ಆಗಸ್ಟ್ 15, 1995, ಜನವರಿ 26, 1950, 15 ಆಗಸ್ಟ್ 1947, 2 ಅಕ್ಟೋಬರ್ 1998. ಈ 4 ಆಯ್ಕೆಗಳಲ್ಲಿ ಭಾರತದಲ್ಲಿ ಸಾರ್ವಜನಿಕವಾಗಿ ಇಂಟರ್ನೆಟ್ ಸೇವೆ ಯಾವಾಗ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ ಆಯ್ಕೆ ಎ 15 ಆಗಸ್ಟ್ 1995ರಲ್ಲಿ. ಇನ್ನು ವಿವರಣೆ ನೋಡೋದಾದ್ರೆ VSNL ಅಂದ್ರೆ ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್ ಅವರು, ಈ ಸಂಸ್ಥೆಯವರು 1995ರಲ್ಲಿ ಆಗಸ್ಟ್ 15ರಂದು ಭಾರತದಲ್ಲಿ ಸಾರ್ವಜನಿಕವಾಗಿ ಇಂಟರ್ನೆಟ್ ಸೇವೆಯನ್ನ ಪ್ರಾರಂಭ ಮಾಡ್ತಾರೆ. ಯಾರು? VSNL ಅಂತ ಹೇಳಿದ್ರೆ ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ 1995ರಲ್ಲಿ ಇಂಟರ್ನೆಟ್ ಸೇವೆಯನ್ನ ಭಾರತದಲ್ಲಿ ಸಾರ್ವಜನಿಕವಾಗಿ ಪ್ರಾರಂಭ ಮಾಡುತ್ತೆ. ಇದಿಷ್ಟು 21ನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇನ್ನು 22ನೇ ಪ್ರಶ್ನೆ, ವೆಬ್ಸೈಟ್ನ ಮೊದಲ ಪುಟವನ್ನ ಏನೆಂದು ಕರೆಯುತ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ. ಆಯ್ಕೆಗಳು ಹೀಗಿವೆ: ಮೇನ್ ಪೇಜ್, ಫ್ರಂಟ್ ಪೇಜ್, ಹೋಮ್ ಪೇಜ್ ಮತ್ತೆ ಕವರ್ ಪೇಜ್ ಅನ್ನೋದು. ಈ 4 ಆಯ್ಕೆಗಳಲ್ಲಿ ವೆಬ್ಸೈಟ್ನ ಮೊದಲ ಪುಟವನ್ನ ಏನಂತ ಕರೀತಾರೆ ಅಂತ ಕೇಳಿದ್ರೆ ಅದು ಆಯ್ಕೆ ಸಿ ಹೋಮ್ ಪೇಜ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಯಾವುದೇ ಒಂದು ವೆಬ್ಸೈಟ್ ಅನ್ನ ನಾವು ತೆರೆದಾಗ ಅಥವಾ ಓಪನ್ ಮಾಡಿದಾಗ ನಮಗೆ ಕಣ್ಣಿಗೆ ಕಾಣಿಸುವಂತಹ ಮೊದಲ ಪುಟವನ್ನ ಅಥವಾ ಪ್ರಮುಖ ಪುಟವನ್ನ ಹೋಮ್ ಪೇಜ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಅಲ್ವಾ. ಹಾಗಾಗಿ ಇದೊಂದು ಸರಳವಾದ ಪ್ರಶ್ನೆಯಾಗಿತ್ತು. ವೆಬ್ಸೈಟ್ನ ಮೊದಲ ಪುಟವನ್ನ ಏನೆಂದು ಕರೀತಾರೆ ಅನ್ನೋದು ಆಯ್ಕೆ ಹೋಮ್ ಪೇಜ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ. ಇದಿಷ್ಟು 22ನೇ ಪ್ರಶ್ನೆ ಆಯಿತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇನ್ನು 23ನೇ ಪ್ರಶ್ನೆ, HTTPS ನಲ್ಲಿರುವ ಎಸ್ ನ ಅರ್ಥವೇನು ಅಂತ ಹೇಳಿ ಕೇಳಿದ್ದಾರೆ. ಆಯ್ಕೆಗಳು ಹೀಗಿವೆ: ಸಿಸ್ಟಮ್, ಸೆಕ್ಯೂರ್, ಸಾಫ್ಟ್ವೇರ್ ಮತ್ತೆ ಸರ್ವಿಸ್ ಅಂತ ಇದೆ. ಈ 4 ಆಯ್ಕೆಗಳಲ್ಲಿ ಆ ಎಸ್ ಅನ್ನೋ ಒಂದು ಅಕ್ಷರದ ಅರ್ಥ ಏನಾಗಿರುತ್ತೆ ಅಂತ ಹೇಳಿದ್ರೆ ಸೆಕ್ಯೂರ್ ಅನ್ನೋದು ಎಸ್ ಒಂದು ಅಕ್ಷರದ ಅರ್ಥ ಆಗಿರುತ್ತೆ. ಇಲ್ಲಿ HTTPS ಅಂತ ಹೇಳಿದ್ರೆ ಏನಂತ ಫುಲ್ ಫಾರ್ಮ್ ಕೇಳಿದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅನ್ನೋದು HTTPS ನ ಒಂದು ಫುಲ್ ಫಾರ್ಮ್ ಆಗಿರುತ್ತೆ. ಇದು ಎನ್ಕ್ರಿಪ್ಷನ್ ಬಳಸಿ ವೆಬ್ಸೈಟ್ ನಲ್ಲಿ ದತ್ತಾಂಶ ವಿನಿಮಯಕ್ಕೆ ಸುರಕ್ಷತೆಯನ್ನ ಒದಗಿಸುತ್ತೆ. ಯಾವುದು? HTTPS ಅನ್ನೋದು. ಇನ್ನು 24ನೇ ಪ್ರಶ್ನೆಯನ್ನ ನೋಡೋಣ. ಇಂಟರ್ನೆಟ್ ನಲ್ಲಿ ಮಾಹಿತಿಯನ್ನ ಸುರಕ್ಷಿತವಾಗಿ ರವಾನಿಸಲು ಬಳಸುವ ಪ್ರೋಟೋಕಾಲ್ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಯ ಆಯ್ಕೆಗಳು ಹೀಗಿವೆ: FTP, SSL ಅಥವಾ TLS, SMTP, UDP ಅನ್ನೋದು ಆಯ್ಕೆಗಳಾಗಿವೆ. ಈ ಆಯ್ಕೆಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಯ್ಕೆ ಬಿ SSL ಅಥವಾ TLS ಆಗಿದೆ. SSL ಅಂತ ಹೇಳಿದ್ರೆ ಸೆಕ್ಯೂರ್ ಸಾಕೆಟ್ಸ್ ಲೇಯರ್ ಅಂತ ಹೇಳಿ. ಇನ್ನು TLS ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಲೇಯರ್ ಸೆಕ್ಯೂರಿಟಿ ಅಂತ ಹೇಳಿ. ಇಂಟರ್ನೆಟ್ ಸಂಪರ್ಕವನ್ನ ಎನ್ಕ್ರಿಪ್ಟ್ ಮಾಡಿ ಸುರಕ್ಷಿತಗೊಳಿಸುತ್ತದೆ. ಯಾವುದು? SSL ಮತ್ತೆ TLS. ಈ 2 ಪ್ರೋಟೋಕಾಲ್ಗಳು ಇಂಟರ್ನೆಟ್ ನಲ್ಲಿ ಮಾಹಿತಿಯನ್ನ ಸುರಕ್ಷಿತವಾಗಿ ರವಾನಿಸಲು ಬಳಸುವಂತಹ 2 ಪ್ರಮುಖ ಪ್ರೋಟೋಕಾಲ್ಗಳಾಗಿರುತ್ತೆ. ಯಾವುದು? SSL ಮತ್ತೆ TLS. ಓಕೆನಾ. ಇದಿಷ್ಟು 24ನೇ ಪ್ರಶ್ನೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇನ್ನು 25ನೇ ಪ್ರಶ್ನೆಯನ್ನ ನೋಡೋಣ. ಈ ಸೆಷನ್ನ ಕೊನೆಯ ಪ್ರಶ್ನೆ ಇದಾಗಿರುತ್ತೆ. FTP ನ ಪೂರ್ಣ ರೂಪವೇನು ಅನ್ನೋದು ಪ್ರಶ್ನೆ ಆಗಿದೆ. ಆಯ್ಕೆಗಳು ಹೀಗಿವೆ: ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಫಾಸ್ಟ್ ಟೆಕ್ಸ್ಟ್ ಪ್ರೊಸೆಸಿಂಗ್, ಫಾಸ್ಟ್ ಟ್ರಾನ್ಸ್ಫರ್ ಪಾತ್, ಫೈಲ್ ಟೆಸ್ಟ್ ಪ್ರೋಟೋಕಾಲ್ ಅನ್ನೋದು ಆಯ್ಕೆಗಳಾಗಿದೆ. ಈ ಆಯ್ಕೆಗಳಲ್ಲಿ ಈ ಒಂದು FTP ನ ಫುಲ್ ಫಾರ್ಮ್ ಏನು ಅಂತ ನೋಡೋದಾದ್ರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನೋದು ಈ ಒಂದು FTP ನ ಫುಲ್ ಫಾರ್ಮ್ ಆಗಿರುತ್ತೆ. ಇಂಟರ್ನೆಟ್ ನೆಟ್ವರ್ಕ್ ನಲ್ಲಿರುವ ಕಂಪ್ಯೂಟರ್ಗಳ ನಡುವೆ ಫೈಲ್ಗಳನ್ನ ವರ್ಗಾಯಿಸಲು ಈ ಪ್ರೋಟೋಕಾಲ್ ಅನ್ನ ಬಳಸಲಾಗುತ್ತೆ. ಯಾವುದನ್ನ? FTP ಅನ್ನೋದನ್ನ ಬಳಸಲಾಗುತ್ತೆ. ಇನ್ನು ಇದಿಷ್ಟು ಇವತ್ತಿನ ಸೆಷನ್ ಆಗಿತ್ತು. ಈ ಸೆಷನ್ ನಲ್ಲಿ ನಾನು 25 ಪ್ರಮುಖ ಪ್ರಶ್ನೋತ್ತರಗಳನ್ನ ಹಾಕೊಂಡಿದ್ದೆ. ಅಂದ್ರೆ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಯವಾಗಿರುವ ಇಂಟರ್ನೆಟ್ ಅಥವಾ ಅಂತರ್ಜಾಲ ಅನ್ನೋ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ 25 ಪ್ರಮುಖ ಪ್ರಶ್ನೋತ್ತರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೆ. ಈ ಪ್ರಶ್ನೋತ್ತರಗಳು ಮುಂದಿನ ಪರೀಕ್ಷೆಗಳಲ್ಲಿ ಬರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಇವಿಷ್ಟನ್ನು ಒಂದ್ ಕಡೆ ಬರ್ಕೊಂಡು ಅಧ್ಯಯನ ಮಾಡ್ತಾ ಹೋಗಿ. ಅಲ್ಲದೆ
ಎಲ್ಲ ಪರೀಕ್ಷೆಗಳಲ್ಲಿಯೂ ಕೂಡ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 2ರಿಂದ 3 ಅಂಕಗಳ ಪ್ರಶ್ನೆಗಳು ಇದ್ದೇ ಇರುತ್ತೆ. ಹಾಗಾಗಿ ನಾನು ಈ ಒಂದು ಪಾಠಕ್ಕೆ ಹೆಚ್ಚಿನ ಒತ್ತು ನೀಡಿ 25 ಪ್ರಶ್ನೋತ್ತರಗಳ ವಿಶ್ಲೇಷಣೆಯನ್ನ ಇಲ್ಲಿ ಹಾಕೊಂಡಿದ್ದೆ. ಇದು ಇಷ್ಟು ನಿಮಗೆ ಅರ್ಥವಾಗಿದ್ದು ನಿಮಗೆ ಉಪಯುಕ್ತ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ತಾ ಹೋಗಿ. ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.